ಕಾಂಗ್ರೆಸ್ನಲ್ಲಿ ಕಂಡು ಕಾಣದಂತಿರುವಂತ ಆಂತರಿಕ ಸಂಘರ್ಷ ಈಗ ಮುನ್ನೆಲೆಗೆ ಬರುವಂತ ಮುನ್ಸೂಚನೆ ಕಾಣ್ತಾ ಇದೆ. ಯಾಕೆ ಅಂತಂದ್ರೆ ಸದ್ಯ ಕಾಂಗ್ರೆಸ್ನಲ್ಲಿ ಮೀಟಿಂಗ್ ಪಾಲಿಟಿಕ್ಸ್ ಶುರುವಾಗಿದೆ. ನಿನ್ನೆ ತಾನೇ ಅಹಿಂದ ನಾಯಕರ ಸಭೆಯಾಗಿದೆ. ಇದರ ಬೆನ್ನಲ್ಲೇ ಡಿಕೆ ಬಣ ಅಲರ್ಟ್ ಆಗಿದೆ. ಅಹಿಂದ ಸಚಿವರ ಜೊತೆಗೆ ಮುಖ್ಯಮಂತ್ರಿ ಡಿನ್ನರ್ ಮೀಟಿಂಗ್ ಮಾಡಿದ ಬೆನ್ನಲ್ಲೇ ಈಗ ಒಕ್ಕಲಿಗ ನಾಯಕರ ಲಂಚ್ ಮೀಟಿಂಗ್ ನಡೆಯೋದಕ್ಕಿದೆ. ಚಲುವರಾಯಸ್ವಾಮಿ ನಿವಾಸದಲ್ಲಿ ಒಕ್ಕಲಿಗ ನಾಯಕರ ಸಭೆಯಾಗಿದೆ. ಹಳೆ ಮೈಸೂರು ಭಾಗದ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅಧಿಕಾರ ಹಂಚಿಕೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಸಮಾವೇಶದಿಂದ ಒಕ್ಕಲಿಗರ ಶಕ್ತಿ ಪ್ರದರ್ಶನಕ್ಕೂ ಕೂಡ ಚಿಂತನೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ. ಶಿವಪ್ರಸಾದ್, ಇದು ಒಂದು ಹಂತದಲ್ಲಿ ಕಂಡು ಕಾಣದಂತಿತ್ತು ಆಂತರಿಕ ಸಂಘರ್ಷ ಅಥವಾ ಹಗ್ಗ ಜಗ್ಗಾಟ, ಮುನ್ನೆಲೆಗೆ ಬರುವ ಮುನ್ಸೂಚನೆನಾ ಇದು? ಖಂಡಿತವಾಗಿಯೂ ರಕ್ಷತ್, ನಿನ್ನೆ ಸಿಎಂ ಜೊತೆ ಸಚಿವರ ಡಿನ್ನರ್ ಸಭೆಗೂ ಪ್ರತಿಯಾಗಿ ಇವತ್ತು ಒಕ್ಕಲಿಗ ಸಚಿವರ ನೇತೃತ್ವದಲ್ಲಿ ಶಾಸಕರ ಸಭೆ ನಡೆದಿರ್ತಕ್ಕಂಥ ವಿಚಾರ ಕುರಿತಂತೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಪ್ರಮುಖವಾಗಿ ಅಧಿಕಾರ ಹಂಚಿಕೆ ಸೂತ್ರದ ವಿಚಾರವನ್ನ ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ರು, ಪ್ರಮುಖವಾಗಿ ಹೈಕಮಾಂಡ್ ಜೊತೆ ನಮಗೆ ಒಪ್ಪಂದ ಆಗಿದೆ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟ ಬೆನ್ನಲ್ಲೇ ಸಹಜವಾಗಿ ಈ ರೀತಿಯ ಪರ್ಯಾಯ ಸಭೆಗಳನ್ನ ಮಾಡಬಾರದು ಎಂಬತಕ್ಕಂಥ ಹೈಕಮಾಂಡ್ ಸೂಚನೆ ಕೊಟ್ಟಿದ್ರು ಸಹಿತವಾಗಿ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಸಚಿವರ ಜೊತೆ ಸಭೆಯಲ್ಲಿ ಭಾಗಿಯಾದ್ರು. ಸದ್ಯ ಈಗ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ನಿಧನದ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಈಗ ಮಂಡ್ಯ ಭಾಗದ ಸಚಿವರು ಮತ್ತೆ ಶಾಸಕರು ಒಂದು ಸಭೆಯನ್ನ ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಈ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಎಸ್.ಎಂ. ಕೃಷ್ಣ ಅವರ ಹೆಸರಲ್ಲಿ ಅವರ ಸ್ಮರಣಾರ್ಥವಾಗಿ ಒಂದು ಮಂಡ್ಯದಲ್ಲಿ ದೊಡ್ಡ ಸಭೆಯನ್ನ ಆಯೋಜನೆ ಮಾಡಬೇಕು ಎಂಬತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು, ಪ್ರಮುಖವಾಗಿ ಇದರ ಅಧ್ಯಕ್ಷತೆಯನ್ನ ಯಾರು ವಹಿಸ್ತಾರೆ ಎಂಬತಕ್ಕಂಥ ವಿಚಾರ ಕುರಿತಂತೆ ಇನ್ನೂ ಯಾವುದೇ ತೀರ್ಮಾನಗಳಾಗಿಲ್ಲ. ಸದ್ಯ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿದೇಶಿ ಪ್ರವಾಸದಲ್ಲಿ ಇರೋದ್ರಿಂದ ಅವರು ರಾಜ್ಯಕ್ಕೆ ವಾಪಸ್ಸಾದ ನಂತರ ಈ ವಿಚಾರ ಕುರಿತಂತೆ ಅಂದ್ರೆ ಎಸ್.ಎಂ. ಕೃಷ್ಣ ಅವರ ಸ್ಮರಣಾರ್ಥ ಮಂಡ್ಯದಲ್ಲಿ ನಡೆಯಲಿರುವ ಕಾರ್ಯಕ್ರಮದ ರೂಪುರೇಷೆಗೆ ಅಂತಿಮವಾದಂತಹ ಸ್ಪರ್ಶ ಸಿಗಲಿದೆ. ಸದ್ಯ ಈಗ ಹೈಕಮಾಂಡ್ ನಾಯಕರು ಅಭಿಪ್ರಾಯ ಏನೇ ಇದ್ರೂ ಸಹಿತವಾಗಿ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರ, ಸಚಿವ ಸಂಪುಟ ಪುನಾರಚನೆ ವಿಚಾರ, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಕುರಿತಂತೆನೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಆಪ್ತ ಸಚಿವರ ಜೊತೆ ಒಂದ್ ಕಡೆ ಸಭೆ ಮಾಡಿದ್ರೆ, ಇನ್ನೊಂದ್ ಕಡೆ ಒಕ್ಕಲಿಗ ಸಚಿವರ ಸಭೆ ಸಾಕಷ್ಟು ಕುತೂಹಲದ ಜೊತೆಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಸಭೆಯ ಅಂತಿಮ ರೂಪ ಏನಾಗಿರಲಿದೆ ಎಂಬತಕ್ಕಂಥ ಕುತೂಹಲ ಈವರೆಗೂ ಕೂಡ ಇರ್ತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.